ಸುಯೋಧನ ಬ್ರಹ್ಮಶಿರೋಸ್ತ್ರವನ್ನು ಅನುಗ್ರಹಿಸಿ ನನ್ನ ಮಗನಿಗೆ ಹೇಳಿಕೊಡುವುದಕ್ಕಿಂತ ಹೆಚ್ಚು ನನ್ನ ಕರಕಮಲ ಸಂಜಾತನಾದ ಅರ್ಜುನನಿಗೆ ನಾನು ಉಪದೇಶ ಮಾಡಿದ್ದೇನೆ. ಅಸ್ತ್ರ ಗ್ರಾಮಗಳಿಗೆ ತಿಲಕಪ್ರಾಯವಾದಂತಹ ಬ್ರಹ್ಮಾಸ್ತ್ರ, ಆಗ್ನೇಯಾಸ್ತ್ರ, ಅಗ್ನಿವಿದ್ಯೆ, ಅಗ್ನಿವೇಶದಿಂದ ನಾವು ಅನುಷ್ಠಾನಿಸಿಕೊಂಡವರು. ಅದು ಪಾರ್ಥನಲ್ಲಿ ವಿಶೇಷವಾಗಿಯೂ ಇದೆ. ಹಾಗೆ ಅದನ್ನು ನಿವಾರಿಸುವುದಕ್ಕೆ ದ್ರೋಣರಲ್ಲಿ ಇಲ್ಲ ಅಂತಲ್ಲ ಉಂಟೆ. ಆದರೆ ಬಿಡಿಸಿಕೊಂಡು ಹೋದ ಅಲ್ಲಿಗೆ ಮುಗಿಯಿತಾ? ಹಾಗಾದ್ರೆ ನಾವೇನು ಮಾಡಬೇಕು? ಮತ್ತೆ ತಪ್ಪಿಸುವುದರಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಎಲ್ಲ ನಿಮ್ಮ ಮಾರ್ಗದರ್ಶನ. ನಮಗೆ ಮಾಡ್ಲಿಕ್ಕೆ ಆಗದೇ ಇದ್ದದ್ದು ಯಾರು ಸಮರ್ಥರು ಅಂತ ನೋಡಿ, ಅದು ಯುದ್ಧ ವಿದ್ಯೆಯ ಒಂದು ಕ್ರಮ. ಇವತ್ತು ಅರ್ಜುನ ಮುಖಾಮುಖಿಯಾಗದಂತೆ ಮಾಡಬೇಕು. ಮುಖಾಮುಖಿಯಾಗದಂತೆ ಮಾಡೋದು ಯುದ್ಧ ಕ್ಷೇತ್ರದಲ್ಲಿ ಅರ್ಜುನನ ಗಮನಕ್ಕೆ ನಡೆಯುತ್ತಿರುವಂತಹ ವಿದ್ಯಮಾನಗಳು ಯುದ್ಧೋದ್ಯಮ ತಿಳಿಯದಂತೆ ನಾವು ಮಾಡಬೇಕು. ಗೊತ್ತಾಗಿದೆ. ಕೃಷ್ಣನಿಗೆ ಗೊತ್ತಾಗ, ಕೃಷ್ಣನಿಗೆ ದೇವತ್ವದ ನೆಲೆಯಲ್ಲಿ ಗೊತ್ತಾಗದೇ ಇದ್ದದ್ದಿಲ್ಲ. ನಾವು ಮಾನಸ ನೆಲೆಯಲ್ಲಿ ಆಲೋಚನೆ ಮಾಡೋದು. ಕುರುಕ್ಷೇತ್ರದ ಯಾವುದೋ ಒಂದು ಮೂಲೆಗೆ ಅರ್ಜುನ ಹೋಗುವಂತೆ ನಾವು ಮಾಡಬೇಕಾದ್ದು ಮುಖ್ಯ. ಅರ್ಜುನ ಬಂದ, ವ್ಯೂಹ ಭೇದನ, ವ್ಯೂಹ ಛೇದನ, ಇದೆಲ್ಲ ಅವನಿಗೆ ಗೊತ್ತುಂಟು. ಅರ್ಜುನನೊಬ್ಬನು ತಪ್ಪಿದೆ, ಮಿಕ್ಕ ದುರ್ಜಟಿಗಳು ನಮಗನೇ. ಅಗ್ರಜ ಚತುರೋ ವೇದ ಪೃಷ್ಠತಃ ಸಚರಂತಂ ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಉಭಯತರೋ ದ್ರೋಣ ಸಾಮರ್ಥ್ಯ. ಅರ್ಜುನ ತಪ್ಪಬೇಕು. ತಪ್ಪಿದರೆ ವ್ಯೂಹಗಳಲ್ಲೇ ತಿಲಕಪ್ರಾಯವಾದ ಮಕರ ವ್ಯೂಹವೋ, ಶೇಣ ವ್ಯೂಹವೋ, ಗೃದ್ರ ವ್ಯೂಹವೋ, ಹಂಸ ವ್ಯೂಹವೋ, ಅರ್ಧಚಂದ್ರಾಕಾರವೋ ಯಾವ ವ್ಯೂಹವೂ ಅಲ್ಲ. ವ್ಯೂಹದಲ್ಲಿ ಬಲಿಷ್ಠ ಮತ್ತು ಸರ್ವಶ್ರೇಷ್ಠವಾದ ಬೆಳೆಯುತ್ತಲೇ ಸಾಗುವ ಊರ್ಜಿತ ಚಕ್ರವ್ಯೂಹ ಸತ್ವೋತ್ತಿರುವುದಲ್ಲ, ಅಸ್ತಿತ್ವವನ್ನು ಕಳ್ಕೊಳ್ಳುವುದಿಲ್ಲ. ಆ ಚಕ್ರವ್ಯೂಹವನ್ನು ಪಡೆಯಲು ಧರ್ಮಪುತ್ರದ
ಆದರೆ ನಮ್ಮ ತಹವೇ ಯುದ್ಧ ನಿಮ್ಮಲ್ಲಿ ಹೇಳಿದೆ ನಿಮಗೆ ಗೊತ್ತಿದೆ. ನಮ್ಮಲ್ಲಿ ಒಬ್ಬ ಉಳಿದ್ರೆ ಅವರಲ್ಲಿ ಒಬ್ಬ ಸತ್ರೆ ಮತ್ತೆ ನಮಗೆ ಅಂತ ಅಲ್ಲಿ ತೀರ್ಮಾನ ಆಗಿತ್ತು. ಈ ಯುದ್ಧ ಪ್ರಾರಂಭದಲ್ಲಿ ಅರ್ಜುನನೇ ಆಗಬೇಕು, ಧರ್ಮರಾಯನ ಆಗಬೇಕು, ನಕರ ಸಹೋದರ ಆಗಬೇಕು ಅಂತೇಳಿ ಏನೂ ಇಲ್ಲ. 5 ಪೈಕಿಯಲ್ಲಿ ಒಬ್ಬ ಸಿಕ್ಕಿದ್ರೆ ಸಾಕು. ಆದರೆ ಈ ಚಕ್ರವ್ಯೂಹ ಎಂಬುದನ್ನು ಹೇಳಿದಿರಲ್ಲ, ಚಕ್ರವ್ಯೂಹ ಮಾಡಿ ಗೆಲ್ತೇನೆ ಅಂತ ಹೇಳ್ತಾರೆ. ಯಾವ ಧೈರ್ಯದಲ್ಲಿ